ಹಲೋ, ಗುಡ್ ಮಾರ್ನಿಂಗ್. ಇವತ್ತಿನ ಪ್ರಚಲಿತ ವಿದ್ಯಮಾನ ಎಸ್.ಎಲ್. ಭೈರಪ್ಪ ಆಗಸ್ಟ್ 20, 1931ರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಸಂತೇಶಿವರ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಎಸ್.ಎಲ್. ಭೈರಪ್ಪ ಅಂದ್ರೆ ಫುಲ್ ಫಾರ್ಮ್ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ. ಬಾಲ್ಯದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬರಹಗಳಿಂದ ಪ್ರಭಾವಿತರಾಗಿದ್ದರು. ಬರೋಡದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ನಲ್ಲಿ ಬರೆದ ಸತ್ಯ ಮತ್ತು ಸೌಂದರ್ಯ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಇವರಿಗೆ 1966ರಲ್ಲಿ ವಂಶವೃಕ್ಷ ಕಾದಂಬರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಧಾತು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಮಂದ್ರ ಕೃತಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ 2011ರಲ್ಲಿ ದೊರಕಿತು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಎಷ್ಟರಲ್ಲಿ ಅಂದ್ರೆ 1999ರಲ್ಲಿ. ಎಲ್ಲಿ ನಡೆದಿತ್ತಂದ್ರೆ ಕನಕಪುರ. ಹಾಗೆ 2015ರಲ್ಲಿ ಭೈರಪ್ಪ ಅವರಿಗೆ ಭಾರತ ಸರ್ಕಾರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಅನ್ನು ನೀಡಲಾಯಿತು. ಹಾಗೆ 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2023ರಲ್ಲಿ ಪದ್ಮಭೂಷಣ ನಾಗರಿಕ ಗೌರವವನ್ನು ನೀಡಿತು. ಇವರು ಬರೆದ ಕೆಲವು ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ಯಾವ್ಯಾವ ಅಂದ್ರೆ ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನಿ, ಮತದಾನ, ನಾಯಿ ನೆರಳು. ಹಾಗೆ ಧಾರಾವಾಹಿಗಳು ಯಾವಾಗಿದಾವ ಅಂದ್ರೆ ಗೃಹಭಂಗ, ಧಾತು. ಇವರ ಆತ್ಮಚರಿತ್ರೆ ಯಾವ್ದಂದ್ರೆ ಬಿತ್ತಿ. ಇವರು ಬರೆದ ಮೊದಲ ಕಾದಂಬರಿ ಯಾವ್ದಂದ್ರೆ ಭೀಮಕಾಯ. ಆದರೆ ಮೊದಲ ಪ್ರಕಟಗೊಂಡ ಕಾದಂಬರಿ ಯಾವ್ದಂದ್ರೆ ಧರ್ಮಶ್ರೀ 1961ರಲ್ಲಿ. ಎಸ್.ಎಲ್. ಭೈರಪ್ಪ ಅವರು ಬರೆದ ಪ್ರಮುಖ ಕಾದಂಬರಿಗಳು ಯಾವೆಂದ್ರೆ ಧರ್ಮಶ್ರೀ, ಬೆಳಕು ಮೂಡಿತು, ದೂರ ಸರಿದರು, ಮತದಾನ, ವಂಶವೃಕ್ಷ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ, ಗೃಹಭಂಗ, ನಿರಾಕರಣ, ಗ್ರಹಣ, ಸಾರಥ, ಮಂದ್ರ, ಆವರಣ, ಕವಲು, ಯಾನ, ಉತ್ತರಾಖಂಡ. ಪ್ಲೀಸ್ ಸಬ್ಸ್ಕ್ರೈಬ್.